ಈಗ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಇವರು ಬೇಕಾದ್ರೆ 25 ದಿನ ಉಪವಾಸ ಕೂರ್ಲಿ, ಉಪವಾಸ ಕೂತ ನಂತರ ಲಾಠಿ ಚಾರ್ಜ್ ಆಗಲಿ, ಬೇಕಾದ್ರೆ ಆಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಅವರು ಒಬ್ಬ ಗೃಹ ಮಂತ್ರಿಯಾಗಿ ಹೆಂಗೆ ಮಾತಾಡಬೇಕು, ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ದರು. ಅಲ್ಲೇ ಪರಮೇಶ್ವರ್ ಅವರು ಇದ್ದರು. ಅವರು ಒಂದು ಯಾವ ರೀತಿ ಅವರು ಒಳ್ಳೆಯ ರೀತಿಯಿಂದ ಒಂದು ಅವ್ರ ಸಂಸ್ಕಾರ ಇತ್ತು. ಇವ್ರಿಗೆ ಏನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ರೀತಿ ಒಂದು ರೀತಿ ಅವ್ರಿಗೇನಾಗ್ಬಿಟ್ಟಿದೆ, ಅಧಿಕಾರ ವಯಸ್ಸು ಎಲ್ಲ ಕೂಡ ಒಮ್ಮೆ ಬಂದುಬಿಟ್ಟದೆ. ಬಂದು ಅವ್ರು ಏನು ಬಾಯಿಗೆ ಬಂದಿದೆ ಮಾತಾಡ್ತಾರೆ. ಈಗ RSS ಬಿಟ್ಟಾರೆ, ಈಗ ಪೊಲೀಸರಿಗೆ ಬ್ಯಾನ್ ಆಗ್ತಾರೆ. ಇದು ಆದ್ಮೇಲೆ ಮತ್ತೆ ಯಾರಿಗೆ ಬ್ಯಾನ್ ಆಗ್ತಾರೆ ಗೊತ್ತಿಲ್ಲ. ಸರ್, ವಿಜಯಪುರ ತಿಕೋಟ ಸೇರಿ ಪೊಲೀಸ್ ಪರೀಕ್ಷೆ ಸರಿಯಾಗಿ ನಡೆದಿಲ್ಲ, ಭಾಳ ಗೊಂದಲ ಆಗಿದೆ. ನೋಡಿ, ಭಾಳ ಗೊಂದಲ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇವರು ಇದೇ ಖರ್ಗೆ ಅವರು ಹೇಳ್ತಿದ್ರಿಂದ PSI ಹಗರಣ ಆಗೈತೆ. ಈಗ ಅವರೇ ಗೃಹ ಮಂತ್ರಿ ತನಿಖೆ ಮಾಡಿಸ್ಲಿ, CBI ಕೊಡಲಿ. ಯಾರ್ಯಾರು ಅದಾರ, BJP ಯಾರು ಅದಾರ, ಕಾಂಗ್ರೆಸ್ನವ್ರು ಯಾರು ಅದಾರ, ಅದು ಹೊರಗೆ ಬೀಳ್ತದೆ. PSI ಹಗರಣ ಅಂತೇಳಿ ಇವರೇ ವಿಧಾನಸಭೆಯಲ್ಲಿ ಜೋರು ಮಾತಾಡ್ತಿದ್ರು ಹಿಂದೆ ವಿರೋಧ ಪಕ್ಷದಾಗ. ಈಗ ಅವರೇ ಗೃಹ ಮಂತ್ರಿಗಳೇ ಸ್ವತಃ ಇದ್ದಾರೆ ಮತ್ತು ಪವರ್ಫುಲ್ ಗೃಹ ಮಂತ್ರಿ. ಅವ್ರೇನು ಮುಖ್ಯಮಂತ್ರಿಗೂ ಕೇರ್ ಮಾಡಬೇಕಾದ ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರ ತಂದೆಯವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಕಾಂಗ್ರೆಸ್. ಅದು ಏನಾದ್ರು ಅವ್ರ ಬಳಿ ತಾಕತ್ತಿತ್ತಂದರೆ ಆ ಎಲ್ಲ ತನಿಖೆ ಮಾಡಲಿ. ನಾವು ಹೇಳೋದು, ಪೊಲೀಸ್ ಏನೋ ಒಂದು ನೇಮಕಾತಿ ಇದೆ, ಅದು ಪಾರದರ್ಶಕವಾಗಿರ್ಬೇಕು. ಬಡವರಿಗೆ, ಸಾಮಾನ್ಯ ಯಾರು ಮೆರಿಟ್ ಅದಾರೋ ಅವ್ರಿಗೆ ಸಿಗಬೇಕು, ಆಯಾ ಮೀಸಲಾತಿ ಪ್ರಕಾರ. ಆದರೆ ಗೃಹ ಮಂತ್ರಿಗಳು ನಡ್ಕೊತ ರೀತಿ, ಅವ್ರು ಗೃಹ ಮಂತ್ರಿ ಕೆಲಸನೇ ಮಾಡ್ತಾಯಿಲ್ಲ, ಬರೀ ಪ್ರಚೋದನೆ, ಅವರೇ ಪ್ರಚೋದನೆ ಮಾಡ್ಲಕತ್ತಾರೆ. ನೀವು ಉಪವಾಸಕೊಂಡ್ರಿ, ನೀವು ಲಾಠಿ ಚಾರ್ಜ್ ಆಗಂಗೆ ಮಾಡ್ಕೋರಿ, ಅವಾಗ ರಾಜೀನಾಮೆ ಅಂದ್ರೆ ಉಪವಾಸ ಕುಂಡ್ರಿಸಿ ಲಾಠಿ ಚಾರ್ಜ್ ಆಗಿ ಗೋಳಿಬಾರ್ ಆಗಿರಿ, 10 ಜನ ಸಾಯಲಿ ಅನ್ನುವಂಥದ್ದು ಭಾವನೆ ಇರುವಂಥವ್ರು ಒಬ್ಬರು ಗೃಹ ಮಂತ್ರಿ ಇರಬಾರ್ದು. ಗೃಹ ಮಂತ್ರಿಗಳ ಕೆಲಸನ ಶಾಂತತೆನ ರಾಜ್ಯದಲ್ಲಿ ಕಾಪಾಡಲಿಕ್ಕೆ ಏನೇನು ಒಳ್ಳೆಯ ಮಾತುಗಳು ಹೇಳಬೇಕು ಅದು ಹೇಳೋದು ಬಿಟ್ಟು ಹಿಂಗೆ ಹೇಳ್ಕೋದು ಕೂತ್ರೆ, ಇವ್ರು ಗೃಹ ಮಂತ್ರಿ ಕೆಲಸ ಮಾಡೋದು ಬಿಟ್ಟು ಇಂಥದ್ದು ಪ್ರಚೋದನೆ ಮಾಡ್ತಾರಂದ್ರೆ ಇವ್ರ ಮೇಲೆ ಮೊದಲನೇ ಕೇಸ್ ದಾಖಲಾಗ್ತದೆ. ಸರ್, ನಿನ್ನೆ ಯಶವಂತರೇಗೌಡರು ರಾಜೀನಾಮೆ ಕೊಟ್ಟು ಈಗ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಇವರು ಬೇಕಾದ್ರೆ 25 ದಿನ ಉಪವಾಸ ಕೂರ್ಲಿ, ಉಪವಾಸ ಕೂತ ನಂತರ ಲಾಠಿ ಚಾರ್ಜ್ ಆಗಲಿ, ಬೇಕಾದ್ರೆ ಆಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಅವರು ಒಬ್ಬ ಗೃಹ ಮಂತ್ರಿಯಾಗಿ ಹೆಂಗೆ ಮಾತಾಡಬೇಕು, ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ದರು. ಅಲ್ಲೇ ಪರಮೇಶ್ವರ್ ಅವರು ಇದ್ದರು. ಅವರು ಒಂದು ಯಾವ ರೀತಿ ಅವರು ಒಳ್ಳೆಯ ರೀತಿಯಿಂದ ಒಂದು ಅವ್ರ ಸಂಸ್ಕಾರ ಇತ್ತು. ಇವ್ರಿಗೆ ಏನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ರೀತಿ ಒಂದು ರೀತಿ ಅವ್ರಿಗೇನಾಗ್ಬಿಟ್ಟಿದೆ, ಅಧಿಕಾರ ವಯಸ್ಸು ಎಲ್ಲ ಕೂಡ ಒಮ್ಮೆ ಬಂದುಬಿಟ್ಟದೆ. ಬಂದು ಅವ್ರು ಏನು ಬಾಯಿಗೆ ಬಂದಿದೆ ಮಾತಾಡ್ತಾರೆ. ಈಗ RSS ಬಿಟ್ಟಾರೆ, ಈಗ ಪೊಲೀಸರಿಗೆ ಬ್ಯಾನ್ ಆಗ್ತಾರೆ. ಇದು ಆದ್ಮೇಲೆ ಮತ್ತೆ ಯಾರಿಗೆ ಬ್ಯಾನ್ ಆಗ್ತಾರೆ ಗೊತ್ತಿಲ್ಲ. ಸರ್, ವಿಜಯಪುರ ತಿಕೋಟ ಸೇರಿ ಪೊಲೀಸ್ ಪರೀಕ್ಷೆ ಸರಿಯಾಗಿ ನಡೆದಿಲ್ಲ, ಭಾಳ ಗೊಂದಲ ಆಗಿದೆ. ನೋಡಿ, ಭಾಳ ಗೊಂದಲ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇವರು ಇದೇ ಖರ್ಗೆ ಅವರು ಹೇಳ್ತಿದ್ರಿಂದ PSI ಹಗರಣ ಆಗೈತೆ. ಈಗ ಅವರೇ ಗೃಹ ಮಂತ್ರಿ ತನಿಖೆ ಮಾಡಿಸ್ಲಿ, CBI ಕೊಡಲಿ. ಯಾರ್ಯಾರು ಅದಾರ, BJP ಯಾರು ಅದಾರ, ಕಾಂಗ್ರೆಸ್ನವ್ರು ಯಾರು ಅದಾರ, ಅದು ಹೊರಗೆ ಬೀಳ್ತದೆ. PSI ಹಗರಣ ಅಂತೇಳಿ ಇವರೇ ವಿಧಾನಸಭೆಯಲ್ಲಿ ಜೋರು ಮಾತಾಡ್ತಿದ್ರು ಹಿಂದೆ ವಿರೋಧ ಪಕ್ಷದಾಗ. ಈಗ ಅವರೇ ಗೃಹ ಮಂತ್ರಿಗಳೇ ಸ್ವತಃ ಇದ್ದಾರೆ ಮತ್ತು ಪವರ್ಫುಲ್ ಗೃಹ ಮಂತ್ರಿ. ಅವ್ರೇನು ಮುಖ್ಯಮಂತ್ರಿಗೂ ಕೇರ್ ಮಾಡಬೇಕಾದ ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರ ತಂದೆಯವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಕಾಂಗ್ರೆಸ್. ಅದು ಏನಾದ್ರು ಅವ್ರ ಬಳಿ ತಾಕತ್ತಿತ್ತಂದರೆ ಆ ಎಲ್ಲ ತನಿಖೆ ಮಾಡಲಿ. ನಾವು ಹೇಳೋದು, ಪೊಲೀಸ್ ಏನೋ ಒಂದು ನೇಮಕಾತಿ ಇದೆ, ಅದು ಪಾರದರ್ಶಕವಾಗಿರ್ಬೇಕು. ಬಡವರಿಗೆ, ಸಾಮಾನ್ಯ ಯಾರು ಮೆರಿಟ್ ಅದಾರೋ ಅವ್ರಿಗೆ ಸಿಗಬೇಕು, ಆಯಾ ಮೀಸಲಾತಿ ಪ್ರಕಾರ. ಆದರೆ ಗೃಹ ಮಂತ್ರಿಗಳು ನಡ್ಕೊತ ರೀತಿ, ಅವ್ರು ಗೃಹ ಮಂತ್ರಿ ಕೆಲಸನೇ ಮಾಡ್ತಾಯಿಲ್ಲ, ಬರೀ ಪ್ರಚೋದನೆ, ಅವರೇ ಪ್ರಚೋದನೆ ಮಾಡ್ಲಕತ್ತಾರೆ. ನೀವು ಉಪವಾಸಕೊಂಡ್ರಿ, ನೀವು ಲಾಠಿ ಚಾರ್ಜ್ ಆಗಂಗೆ ಮಾಡ್ಕೋರಿ, ಅವಾಗ ರಾಜೀನಾಮೆ ಅಂದ್ರೆ ಉಪವಾಸ ಕುಂಡ್ರಿಸಿ ಲಾಠಿ ಚಾರ್ಜ್ ಆಗಿ ಗೋಳಿಬಾರ್ ಆಗಿರಿ, 10 ಜನ ಸಾಯಲಿ ಅನ್ನುವಂಥದ್ದು ಭಾವನೆ ಇರುವಂಥವ್ರು ಒಬ್ಬರು ಗೃಹ ಮಂತ್ರಿ ಇರಬಾರ್ದು. ಗೃಹ ಮಂತ್ರಿಗಳ ಕೆಲಸನ ಶಾಂತತೆನ ರಾಜ್ಯದಲ್ಲಿ ಕಾಪಾಡಲಿಕ್ಕೆ ಏನೇನು ಒಳ್ಳೆಯ ಮಾತುಗಳು ಹೇಳಬೇಕು ಅದು ಹೇಳೋದು ಬಿಟ್ಟು ಹಿಂಗೆ ಹೇಳ್ಕೋದು ಕೂತ್ರೆ, ಇವ್ರು ಗೃಹ ಮಂತ್ರಿ ಕೆಲಸ ಮಾಡೋದು ಬಿಟ್ಟು ಇಂಥದ್ದು ಪ್ರಚೋದನೆ ಮಾಡ್ತಾರಂದ್ರೆ ಇವ್ರ ಮೇಲೆ ಮೊದಲನೇ ಕೇಸ್ ದಾಖಲಾಗ್ತದೆ. ಸರ್, ನಿನ್ನೆ ಯಶವಂತರೇಗೌಡರು ರಾಜೀನಾಮೆ ಕೊಟ್ಟು